ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಯೋಗಿ ಆದಿತ್ಯನಾಥ್ ನಡುವಿನ ಮಾತಿನ ಯುದ್ಧ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ತಾಯಿಯನ್ನ ಮುಸಲ್ಮಾನರು ಕೊಂದ್ರು, ಆದರೆ ಮತಕ್ಕಾಗಿ ಖರ್ಗೆ ಅವರು ಮೌನವಾಗಿದ್ದಾರೆ ಅಂತ ಹೇಳಿದ್ದ ಯೋಗಿ ಅವರ ಆರೋಪಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಕೂಡ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಗೆ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಮೂಲಕ ರಾಷ್ಟ್ರವ್ಯಾಪಿ ಆಗ್ತಿರುವ ಚರ್ಚೆ ರಾಜ್ಯದಲ್ಲೂ ಕೂಡ ತಾರಕಕ್ಕೇರ್ತಿದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. हैदराबाद के निजाम के रजाकारों ने आपके गांव को जलाया था. ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರ. ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ, ಈಗ ನಿಮ್ಮ ರಾಮ್ಲಲ್ಲ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮು ಅವರಿಗೆ ಯಾಕೆ ಕರೆದಿಲ್ಲ, ನಮ್ಮ ರಾಷ್ಟ್ರಪತಿಗಳಿಗೆ? ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ ಸರ್. ಮುಸ್ಲಿಂ ಸಮುದಾಯ ಬಂದು ನಮ್ಮ ಮನೆ ಸುಟ್ಟಿಲ್ಲ, ರಜಾಕರ್ಸ್ ಬಂದು ಸುಟ್ಟಿರೋದು. ಹಾಗಂತ ಇಡೀ ಸಮುದಾಯ ಕೆಟ್ಟದ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ನಡುವಿನ ವಾಕ್ಸಮರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ಇವರಿಬ್ಬರ ಟಾಕ್ವಾರ್ ತಾರಕಕ್ಕೇರ್ತಾ ಇದ್ದಂತೆ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಎಂಟ್ರಿ ಕೊಟ್ಟು ಯೋಗಿ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಅದಕ್ಕೂ ಮುನ್ನ ಯುಪಿ ಸಿಎಂ ಯೋಗಿ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ತಾಯಿ ಮುಸ್ಲಿಮರಿಗೆ ಬಲಿಯಾದರೂ ಮತಕ್ಕಾಗಿ ಮೌನ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಯೋಗಿ ಆರೋಪ. ಯೋಗಿ ಹಾಗೂ ಖರ್ಗೆ ನಡುವಿನ ಗುದ್ದಾಟಕ್ಕೆ ಕಾರಣವಾಗಿದ್ದು ಇತ್ತೀಚೆಗೆ ನಡೆದ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಖರ್ಗೆ ಆಡಿದ ಆ ಮಾತು. ಅಂದು ಮಲ್ಲಿಕಾರ್ಜುನ್ ಖರ್ಗೆ ಯೋಗಿಯನ್ನ ಭಯೋತ್ಪಾದಕರಿಗೆ ಹೋಲಿಸಿ ಬೆಂಕಿ ಉಗುಳಿದ್ರು. ಇದರಿಂದ ಕೆರಳಿದ ಯೋಗಿ ಖರ್ಗೆ ವಿರುದ್ಧ ಸಿಡಿಗುಡ್ಡು ಸಿಂಡಿಸಿದ್ರು. ನಿಮ್ಮ ತಾಯಿ ಹಾಗೂ ಸಹೋದರಿಯನ್ನ ಕೊಂದಿದ್ರು, ಆದರೂ ಖರ್ಗೆ ಮುಸ್ಲಿಮರ ಮತಕ್ಕಾಗಿ ತಮ್ಮ ತಾಯಿ ಹಾಗೂ ಸಹೋದರಿ ತ್ಯಾಗವನ್ನು ಮರೆತಿದ್ದಾರೆ ಅಂತ ಮಾತಲ್ಲೇ ಬಾಣ ಬಿಟ್ಟಿದ್ರು. हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था. इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से कटेंगे. ಮನೆ ಸುಟ್ಟಿದ್ದು ರಜಾಕಾರರು, ಮುಸ್ಲಿಮರಲ್ಲ. ಯೋಗಿ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು. ತಮ್ಮ ತಂದೆ ವಿರುದ್ಧ ಯೋಗಿ ಮಾಡಿದ ಆರೋಪ ಕೇಳಿ ಪ್ರಿಯಾಂಕ್ ಖರ್ಗೆ ಕೆರಳಿ ಕೆಂಡವಾದ್ರು. ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬರ ಇತಿಹಾಸ ಗೊತ್ತಿಲ್ಲ ಅಂತ ಟಾಂಗ್ ಕೊಟ್ರು. ಬಿಜೆಪಿಯಲ್ಲಿ ಸಮಾನತೆ ಇಲ್ಲ, ಇಷ್ಟೆಲ್ಲ ಮಾತಾಡ್ತಾರಲ್ಲ, ದಲಿತರಿಗೆ ದೇವಸ್ಥಾನದ ಒಳಗೆ ಹೋಗಲು ಬಿಡ್ತಾರ ಅಂತ ಬಿಜೆಪಿ ವಿರುದ್ಧ ಗುಡುಗಿದ್ರು. ಸುಟ್ಟಿದ್ದು ಯಾರು? ರಜಾಕರ್ಗಳು. ಮುಸ್ಲಿಮರು ಸುಟ್ಟಿಲ್ಲ, ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ. ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದೇ ಸಮುದಾಯದಲ್ಲಿ ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರ. ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ, ಈಗ ನಿಮ್ಮ ರಾಮ್ಲಲ್ಲ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮು ಅವರಿಗೆ ಯಾಕೆ ಕರೆದಿಲ್ಲ, ನಮ್ಮ ರಾಷ್ಟ್ರಪತಿಗಳಿಗೆ? ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಯೋಗಿ ಆದಿತ್ಯನಾಥ್ ನಡುವಿನ ಮಾತಿನ ಯುದ್ಧ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ತಾಯಿಯನ್ನ ಮುಸಲ್ಮಾನರು ಕೊಂದ್ರು, ಆದರೆ ಮತಕ್ಕಾಗಿ ಖರ್ಗೆ ಅವರು ಮೌನವಾಗಿದ್ದಾರೆ ಅಂತ ಹೇಳಿದ್ದ ಯೋಗಿ ಅವರ ಆರೋಪಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಕೂಡ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಗೆ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಮೂಲಕ ರಾಷ್ಟ್ರವ್ಯಾಪಿ ಆಗ್ತಿರುವ ಚರ್ಚೆ ರಾಜ್ಯದಲ್ಲೂ ಕೂಡ ತಾರಕಕ್ಕೇರ್ತಿದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. हैदराबाद के निजाम के रजाकारों ने आपके गांव को जलाया था. ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರ. ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ, ಈಗ
ನಿಮ್ಮ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮುವರಿಗೆ ಯಾಕೆ ಕರೆದಿಲ್ಲ ನಮ್ಮ ರಾಷ್ಟ್ರಪತಿಗಳಿಗೆ? ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ ಸರ್. ಮುಸ್ಲಿಂ ಸಮುದಾಯ ಬಂದು ನಮ್ಮ ಮನೆ ಸುಟ್ಟಿಲ್ಲ, ರಜಾಕರ್ಸ್ ಬಂದು ಸುಟ್ಟಿರೋದು. ಹಾಗಂತ ಇಡೀ ಸಮುದಾಯ ಕೆಟ್ಟದಾ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ನಡುವಿನ ವಾಕ್ಸಮರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ಇವರಿಬ್ಬರ ಟಾಕುವಾರ್ ತಾರಕಕ್ಕೇರ್ತಾ ಇದ್ದಂತೆ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಎಂಟ್ರಿ ಕೊಟ್ಟು ಯೋಗಿ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಅದಕ್ಕೂ ಮುನ್ನ ಯುಪಿ ಸಿಎಂ ಯೋಗಿ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ತಾಯಿ ಮುಸ್ಲಿಮರಿಗೆ ಬಲಿಯಾದ್ರೂ ಮತಕ್ಕಾಗಿ ಮೌನ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಯೋಗಿ ಆರೋಪ. ಯೋಗಿ ಹಾಗೂ ಖರ್ಗೆ ನಡುವಿನ ಗುದ್ದಾಟಕ್ಕೆ ಕಾರಣವಾಗಿದ್ದು ಇತ್ತೀಚೆಗೆ ನಡೆದ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಖರ್ಗೆ ಆಡಿದ ಆ ಮಾತು. ಅಂದು ಮಲ್ಲಿಕಾರ್ಜುನ್ ಖರ್ಗೆ ಯೋಗಿಯನ್ನ ಭಯೋತ್ಪಾದಕರಿಗೆ ಹೋಲಿಸಿ ಬೆಂಕಿ ಉಗುಳಿದ್ರು. ಇದರಿಂದ ಕೆರಳಿದ ಯೋಗಿ ಖರ್ಗೆ ವಿರುದ್ಧ ಸಿಡಿಗುಡ್ಡು ಸಿಂಡಿಸಿದ್ರು. ನಿಮ್ಮ ತಾಯಿ ಹಾಗೂ ಸಹೋದರಿಯನ್ನ ಕೊಂದಿದ್ರು. ಆದರೂ ಖರ್ಗೆ ಮುಸ್ಲಿಮರ ಮತಕ್ಕಾಗಿ ತಮ್ಮ ತಾಯಿ ಹಾಗೂ ಸಹೋದರಿ ತ್ಯಾಗವನ್ನು ಮರೆತಿದ್ದಾರೆ ಅಂತ ಮಾತಲ್ಲೇ ಬಾಣ ಬಿಟ್ಟಿದ್ರು. हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था। इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से कटेंगे. ಮನೆ ಸುಟ್ಟಿದ್ದು ರಜಾಕಾರರು, ಮುಸ್ಲಿಮರಲ್ಲ. ಯೋಗಿ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು. ತಮ್ಮ ತಂದೆ ವಿರುದ್ಧ ಯೋಗಿ ಮಾಡಿದ ಆರೋಪ ಕೇಳಿ ಪ್ರಿಯಾಂಕ್ ಖರ್ಗೆ ಕೆರಳಿ ಕೆಂಡವಾದ್ರು. ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬರ ಇತಿಹಾಸ ಗೊತ್ತಿಲ್ಲ ಅಂತ ಟಾಂಗ್ ಕೊಟ್ರು. ಬಿಜೆಪಿಯಲ್ಲಿ ಸಮಾನತೆ ಇಲ್ಲ, ಇಷ್ಟೆಲ್ಲ ಮಾತಾಡ್ತಾರಲ್ಲ, ದಲಿತರಿಗೆ ದೇವಸ್ಥಾನದ ಒಳಗೆ ಹೋಗಲು ಬಿಡ್ತಾರ ಅಂತ ಬಿಜೆಪಿ ವಿರುದ್ಧ ಗುಡುಗಿದ್ರು. ಸುಟ್ಟಿದ್ದು ಯಾರು? ರಜಾಕರ್ಗಳು. ಮುಸ್ಲಿಮರು ಸುಟ್ಟಿಲ್ಲ, ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ. ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದೇ ಸಮುದಾಯದಲ್ಲಿ ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರ? ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ? ಈಗ ನಿಮ್ಮ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮುವರಿಗೆ ಯಾಕೆ ಕರೆದಿಲ್ಲ ನಮ್ಮ ರಾಷ್ಟ್ರಪತಿಗಳಿಗೆ? ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಯೋಗಿ ಆದಿತ್ಯನಾಥ್ ನಡುವಿನ ಮಾತಿನ ಯುದ್ಧ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ತಾಯಿಯನ್ನ ಮುಸಲ್ಮಾನರು ಕೊಂದ್ರು, ಆದರೆ ಮತಕ್ಕಾಗಿ ಖರ್ಗೆ ಅವರು ಮೌನವಾಗಿದ್ದಾರೆ ಅಂತ ಹೇಳಿದ್ದ ಯೋಗಿ ಅವರ ಆರೋಪಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಕೂಡ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಗೆ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ ಮೂಲಕ ರಾಷ್ಟ್ರವ್ಯಾಪಿ ಆಗ್ತಿರುವ ಚರ್ಚೆ ರಾಜ್ಯದಲ್ಲೂ ಕೂಡ ತಾರಕಕ್ಕೇರ್ತಿದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. हैदराबाद के निजाम के रजाकारों ने आपके गांव को जलाया था. ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರ? ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ? ಈಗ ನಿಮ್ಮ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮುವರಿಗೆ ಯಾಕೆ ಕರೆದಿಲ್ಲ ನಮ್ಮ ರಾಷ್ಟ್ರಪತಿಗಳಿಗೆ? ಎಲ್ಲ ಸಮುದಾಯಗಳಲ್ಲೂ ಇರ್ತಾರೆ ಸರ್. ಮುಸ್ಲಿಂ ಸಮುದಾಯ ಬಂದು ನಮ್ಮ ಮನೆ ಸುಟ್ಟಿಲ್ಲ, ರಜಾಕರ್ಸ್ ಬಂದು ಸುಟ್ಟಿರೋದು. ಹಾಗಂತ ಇಡೀ ಸಮುದಾಯ ಕೆಟ್ಟದಾ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ನಡುವಿನ ವಾಕ್ಸಮರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ಇವರಿಬ್ಬರ ಟಾಕುವಾರ್ ತಾರಕಕ್ಕೇರ್ತಾ ಇದ್ದಂತೆ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಎಂಟ್ರಿ ಕೊಟ್ಟು ಯೋಗಿ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಅದಕ್ಕೂ ಮುನ್ನ ಯುಪಿ ಸಿಎಂ ಯೋಗಿ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ತಾಯಿ ಮುಸ್ಲಿಮರಿಗೆ ಬಲಿಯಾದ್ರೂ ಮತಕ್ಕಾಗಿ ಮೌನ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಯೋಗಿ ಆರೋಪ.
ಯೋಗಿ ಹಾಗೂ ಖರ್ಗೆ ನಡುವಿನ ಗುದ್ದಾಟಕ್ಕೆ ಕಾರಣವಾಗಿದ್ದು ಇತ್ತೀಚೆಗೆ ನಡೆದ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಖರ್ಗೆ ಆಡಿದ ಆ ಮಾತು. ಅಂದು ಮಲ್ಲಿಕಾರ್ಜುನ್ ಖರ್ಗೆ ಯೋಗಿಯನ್ನ ಭಯೋತ್ಪಾದಕರಿಗೆ ಹೋಲಿಸಿ ಬೆಂಕಿ ಉಗುಳಿದ್ರು. ಇದರಿಂದ ಕೆರಳಿದ ಯೋಗಿ ಖರ್ಗೆ ವಿರುದ್ಧ ಸಿಡಿಗುಡ್ಡು ಸಿಂಡಿಸಿದ್ರು. ನಿಮ್ಮ ತಾಯಿ ಹಾಗೂ ಸಹೋದರಿಯನ್ನ ಕೊಂದಿದ್ರು. ಆದರೂ ಖರ್ಗೆ ಮುಸ್ಲಿಮರ ಮತಕ್ಕಾಗಿ ತಮ್ಮ ತಾಯಿ ಹಾಗೂ ಸಹೋದರಿ ತ್ಯಾಗವನ್ನು ಮರೆತಿದ್ದಾರೆ ಅಂತ ಮಾತಲ್ಲೇ ಬಾಣ ಬಿಟ್ಟಿದ್ರು. हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था। इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्ममता से कटेंगे. ಮನೆ ಸುಟ್ಟಿದ್ದು ರಜಾಕಾರರು, ಮುಸ್ಲಿಮರಲ್ಲ. ಯೋಗಿ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು. ತಮ್ಮ ತಂದೆ ವಿರುದ್ಧ ಯೋಗಿ ಮಾಡಿದ ಆರೋಪ ಕೇಳಿ ಪ್ರಿಯಾಂಕ್ ಖರ್ಗೆ ಕೆರಳಿ ಕೆಂಡವಾದ್ರು. ಯೋಗಿ ಆದಿತ್ಯನಾಥ್ ಅವರಿಗೆ ಖರ್ಗೆ ಸಾಹೇಬರ ಇತಿಹಾಸ ಗೊತ್ತಿಲ್ಲ ಅಂತ ಟಾಂಗ್ ಕೊಟ್ರು. ಬಿಜೆಪಿಯಲ್ಲಿ ಸಮಾನತೆ ಇಲ್ಲ, ಇಷ್ಟೆಲ್ಲ ಮಾತಾಡ್ತಾರಲ್ಲ, ದಲಿತರಿಗೆ ದೇವಸ್ಥಾನದ ಒಳಗೆ ಹೋಗಲು ಬಿಡ್ತಾರ ಅಂತ ಬಿಜೆಪಿ ವಿರುದ್ಧ ಗುಡುಗಿದ್ರು. ಸುಟ್ಟಿದ್ದ ಯಾರು? ರಜಾಕರ್ಗಳು. ಮುಸ್ಲಿಮರು ಸುಟ್ಟಿಲ್ಲ, ಮುಸ್ಲಿಂ ಕಮ್ಯುನಿಟಿ ಸುಟ್ಟಿಲ್ಲ. ಎಲ್ಲ ಕಮ್ಯುನಿಟಿನಲ್ಲೂ ಕೂಡ ಕೆಲವು ಜನ ಇದ್ದೇ ಇರ್ತಾರೆ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಇದೇ ಸಮುದಾಯದಲ್ಲಿ ಇದೇ ಖರ್ಗೆ ಅಂತವರಿಗೆ ದೇವಸ್ಥಾನಕ್ಕೆ ಒಳಗೆ ಬಿಡ್ತಾರ? ಮೊನ್ನೆ ಮಂಡ್ಯದಲ್ಲಿ ಏನಾಗ್ತಾ ಇದೆ? ಈಗ ನಿಮ್ಮ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಮಾಡಬೇಕಾದಾಗ ಮುರ್ಮು ಅವರಿಗೆ ಯಾಕೆ ಕರೆದಿಲ್ಲ, ನಮ್ಮ ರಾಷ್ಟ್ರಪತಿಗಳಿಗೆ? ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.